ಜಿಲ್ಲಾ ಗೃಹ ರಕ್ಷಕ ದಳ ಉತ್ತರ ಕನ್ನಡ, ತಾಲೂಕಾ ಗೃಹ ರಕ್ಷಕ ದಳ ಕುಮಟಾ ಘಟಕ, ಕುಮಟಾ ಉತ್ತರ ಕನ್ನಡ ಇವರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಆಹ್ವಾನಿತ ಗೃಹ ರಕ್ಷಕ, ಗೃಹ ರಕ್ಷಕಿಯರ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನೆ ಹಾಗೂ ನಿವೃತ್ತ ಗೃಹ ರಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವು ಕುಮಟಾದ ಸರಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ನೆಲ್ಲೆಕೇರಿಯಲ್ಲಿ ನಡೆಯಿತು. ಜಿಲ್ಲಾ ಸಮಾದೇಶವಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಸಂಜು ನಾಯ್ಕ್ ಸರ್ ಇವರಿಗೆ ನಮ್ಮ ಗೃಹ ರಕ್ಷಕರ ಪರವಾಗಿ ಮತ್ತು ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರೈತರಿಗೆ ಗೃಹ ರಕ್ಷಕ ಸಿಬ್ಬಂದಿಯವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕುಮಟಾ ಪೊಲೀಸ್ ನಿರೀಕ್ಷಕರಾಗಿರುವಂತಹ ಸನ್ಮಾನ್ಯ ಶ್ರೀ ತಿಮ್ಮಪ್ಪ ನಾಯ್ಕ್ ಸರ್ ಅವರಿಗೂ ಸಹಿತ ಸ್ವಾಗತವನ್ನ ಕೋರ್ತಾ ನಮ್ಮ ಗೃಹ ರಕ್ಷಕರ ಪರವಾಗಿ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಧರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಲ್ಲಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹನುಮಂತ ಬೆಣ್ಣೆ ಕಾಲೇಜ್ ನಲ್ಲಿಕೇರಿ ಪ್ರಾಚಾರ್ಯರ ಉಪನ್ಯಾಸಕರು ಆಗಿರುವಂತಹ ಶ್ರೀಧರ್ ಎಂ ನಾಯ್ಕ್ ಸರ್ ಅವರಿಗೂ ಸಹಿತ ನಮ್ಮ ಗೃಹ ರಕ್ಷಕರ ಪರವಾಗಿ ಹಾಗೂ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಧರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ನಮ್ಮ ಘಟಕಾಧಿಕಾರಿಯಾಗಿರುವಂತಹ CD ನಾಯ್ಕ್ ಘಟಕಾಧಿಕಾರಿಗಳು ಗೃಹ ರಕ್ಷಕರ ಕುಮಟಾ ಇವರಿಗೂ ಸಹಿತ ನಮ್ಮ ಗೃಹ ರಕ್ಷಕರ ಪರವಾಗಿ ಹಾಗೂ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಧರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೊನ್ನಾವರ ಘಟಕಾಧಿಕಾರಿಗಳಿರುವ VM ಸಾಲಿತ್ರ ಸರ್ ಅವರಿಗೂ ಸಹಿತ ನಮ್ಮ ಗೃಹ ರಕ್ಷಕರ ಪರವಾಗಿ ಹಾಗೂ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ರೈತರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಸಮಾದೇಷ್ಟರು ಹಾಗೂ ಜಿಲ್ಲಾ ಗೃಹ ರಕ್ಷಕ ದಳ ಕಾರವಾರದ ಡಾಕ್ಟರ್ ಸಂಜು ನಾಯಕ್ರವರು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕುಮಟಾದ CPI ತಿಮ್ಮಪ್ಪ ನಾಯ್ಕ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಮಟಾ ಗೃಹ ರಕ್ಷಕ ದಳದ ಘಟಕ ಅಧಿಕಾರಿಗಳಾದ CD ನಾಯ್ಕ್ ವಹಿಸಿದ್ದರು. ಸತೀಶ್ B ನಾಯ್ಕ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ವಾಲಿಬಾಲ್ ಕ್ರೀಡಾಪಟುಗಳು, ಜಿಲ್ಲಾ ಸಮಾದೇಷ್ಟರು, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಾ ಪದಾಧಿಕಾರಿಗಳು, ತಾಲೂಕಾ ಗೃಹ ರಕ್ಷಕಿಯರು ಹಾಗೂ ಜಿಲ್ಲೆಯ ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಹಾಗೂ ನಿವೃತ್ತ ಗೃಹ ರಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಾವು ಇಟ್ಟುಕೊಂಡಿದ್ದೇವೆ. ಈಗಾಗಲೇ ನಮ್ಮ ಈ ನಿವೃತ್ತ ಗೃಹ ರಕ್ಷಕರು ಈಗಾಗಲೇ ಬರ್ತಾ ಇದ್ದಾರೆ ಒಂದು ಮಾಹಿತಿ ಇದೆ. ಅದಕ್ಕಾಗಿ ಅಲ್ಲಿಯವರೆಗೆ ನಾವು ವರದಿ ವಾಚನವನ್ನ ಕೇಳ್ತಾ ಇದ್ದೇವೆ. ಕುಮಟಾ ಗೃಹ ರಕ್ಷಕ ದಳದ ನಾಗಪ್ಪ ನಾಯ್ಕ್ ವಕೀಲರು 1989ರಲ್ಲಿ ನಮಗೆ ಈ ಘಟಕದಲ್ಲಿ ಘಟಕಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ MH ಕಾಮತ್ 1989ರಿಂದ 1999ರವರೆಗೆ ಘಟಕಾಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ RG ಹೆಗಡೆ ಸರ್ ಅವರು ಸಹಿತ ನಮ್ಮ ಗೃಹ ರಕ್ಷಕರ ಘಟಕಾಧಿಕಾರಿಗಳಾಗಿ 1999ರಿಂದ 2009ರವರೆಗೆ ಘಟಕಾಧಿಕಾರಿಗಳಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅದೇ ರೀತಿಯಾಗಿ PR ಹರ್ಮರ್ಕರ್ 2009ರಿಂದ 2011ರವರೆಗೆ ನಮ್ಮ ಕುಮಟಾ ಘಟಕದಲ್ಲಿ ಘಟಕಾಧಿಕಾರಿಗಳಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಅದೇ ರೀತಿಯಾಗಿ ಈಗ
ಈಗ 2011ರಿಂದ CD ನಾಯ್ಕ್ ಸರ್ ಅವರೀಗ ಘಟಕಾಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಕುಮಟಾ ಘಟಕದಲ್ಲಿ ಈಗಾಗಲೇ ನಮ್ಮ ಗೃಹ ರಕ್ಷಕ ಸಿಬ್ಬಂದಿಗಳು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಾ ಘಟಕಾಧಿಕಾರಿಗಳಾಗಿರುವಂತಹ CD ನಾಯ್ಕ್ ಸರ್ ಅವರವರು ಉತ್ತಮ ಘಟಕಾಧಿಕಾರಿಗಳು 2014ರಲ್ಲಿ ಚಿನ್ನದ ಪದಕವನ್ನು ಇವರು ಪಡೆದುಕೊಂಡಿರ್ತಾರೆ. ಅದೇ ರೀತಿಯಾಗಿ ನಮ್ಮ ಈ ಕುಮಟಾ ತಾಲೂಕಾ ಗೃಹ ರಕ್ಷಕ ದಳದಿಂದ ಈಗಾಗಲೇ ನಾವೇನಾದರೂ ಪ್ರತಿ ವರ್ಷವೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಅದೇ ರೀತಿಯಾಗಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಒಂದು ಕಾರ್ಯಕ್ರಮವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿರ್ತೇವೆ. ಅದೇ ರೀತಿಯಾಗಿ ಗೃಹ ರಕ್ಷಕ ದಿನಾಚರಣೆಯನ್ನು 2014ರಲ್ಲಿ ನಾವು ಡಿಸೆಂಬರ್ 6, 2014ರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಕುಮಟಾದಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿರ್ತೇವೆ. ಅದೇ ರೀತಿಯಾಗಿ 2012ರಲ್ಲಿ ಮೂಲ ತರಬೇತಿಯನ್ನು ಸಹಿತ ನಮ್ಮ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಲಿಕೇರಿ ಒಂದು ಗ್ರೌಂಡಲ್ಲಿ ನಮಗೆ ನಡೆಸಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು ಪ್ರಿನ್ಸಿಪಾಲ್ ಅವರು. ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು ಸಹಿತ ಮೂಲ ತರಬೇತಿಯನ್ನು ನಾವು 2012ರಲ್ಲಿ ನಡೆಸ್ಕೊಂಡು ಬಂದಿರುತ್ತೇವೆ. ಅದೇ ರೀತಿಯಾಗಿ ಕ್ರೀಡಾಕೂಟದಲ್ಲೂ ಸಹಿತ ನಮ್ಮ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರು ಹಲವಾರು ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಅದೇ ರೀತಿ ರಾಜ್ಯ ಮಟ್ಟದಲ್ಲೂ ಸಹಿತ ಭಾಗವಹಿಸಿ ಪದಕಗಳನ್ನು, ಚಿನ್ನದ ಪದಕ ಹಾಗೂ ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡು ಬಂದಂತಹ ಸಾಧನೆ ನಮ್ಮ ಒಂದು ಘಟಕದಲ್ಲಿರ್ತದೆ. ಅದೇ ರೀತಿಯಾಗಿ 2024ರಲ್ಲಿ ಜಿಲ್ಲಾ ಘಟಕದ ಪ್ರಶಸ್ತಿ, ಉತ್ತಮ ಗೃಹ ರಕ್ಷಕ ಪ್ರಶಸ್ತಿಯನ್ನು ಸಹಿತ ಜಿಲ್ಲೆಯ ಉತ್ತಮ ಘಟಕ ಪ್ರಶಸ್ತಿಯನ್ನು ಸಹಿತ 2014ರಲ್ಲಿ ನಮ್ಮ ಕುಮಟಾ ಘಟಕ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತದೆ. ಅದೇ ರೀತಿಯಾಗಿ ಉತ್ತಮ ಗೃಹ ರಕ್ಷಕ ಪ್ರಶಸ್ತಿಯ ಇದು ಸಹಿತ ಕೇಶವ್ ಮುಕ್ರಿ ಅವರು ನಮ್ಮ ಕುಮಟಾ ಘಟಕಕ್ಕೆ ಒಂದು ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉತ್ತಮ ಗೃಹ ರಕ್ಷಕ ಅಂತ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಮೂಲ ಅಗ್ನಿಶಮನ ಬೆಂಗಳೂರಿನಲ್ಲಿ ನಡೆದಂತಹ ತರಬೇತಿಯಲ್ಲೂ ಸಹಿತ ಬೆಳ್ಳಿ ಪದಕವನ್ನು ನಮ್ಮ ಗೃಹ ರಕ್ಷಕರಾದಂತಹ ಸತೀಶ್ ಆರ್ ನಾಯ್ಕ್ ಇವರು ಸಹಿತ ಬೆಳ್ಳಿ ಪದಕವನ್ನು ಗೆದ್ದುಕೊಂಡು ನಮ್ಮ ಒಂದು ಘಟಕಕ್ಕೆ ಒಂದು ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷನೂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಈ ವರ್ಷ ಸಹಿತ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಸಮಾದೇಶರಾದಂತಹ ಸಂಜು ನಾಯ್ಕ್ ಸರ್ ಅವರು ನೀವು ವಾಲಿಬಾಲ್ ಪಂದ್ಯಾವಳಿಯನ್ನು ಸಹಿತ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಅದೇ ಪ್ರಕಾರವಾಗಿ ನಾವು ಫೆಬ್ರವರಿಯಲ್ಲಿ ಇಟ್ಕೊಂಡಿದ್ವಿ. ಕಾರಣಾಂತರಗಳಿಂದ ನಾವು ಆ ಕಾರ್ಯಕ್ರಮ ನಾವು ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಈಗ ಇವತ್ತಿನ ಒಂದು ದಿನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ. ಅದಕ್ಕಾಗಿ ಇದಿಷ್ಟು ಹೇಳಿ ನನ್ನ ಒಂದು ವರದಿ ವಾಚನವನ್ನು ಮುಗಿಸ್ತಾ ಇದ್ದೆ. ಧನ್ಯವಾದಗಳು. ಭಕ್ತಿಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳಿಯ ಮುಖಾಂತರ ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿ. ಹಲವಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನ ಗೃಹ ರಕ್ಷಕ ದಳದಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ನಾವು ನಮ್ಮ ಹಾಗೆ ಈಗಾಗಲೇ ನಿವೃತ್ತ ಘಟಕಾಧಿಕಾರಿಗಳಂತಹ RG ಹೆಗಡೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಉತ್ತಮವಾದ ಪ್ರಾಮಾಣಿಕ ಸೇವೆಯನ್ನ ಸಲ್ಲಿಸಿ ನಮ್ಮ ಕುಮಟಾ ಘಟಕಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಎಲ್ಲ ಗೃಹ ರಕ್ಷಕ ಸಿಬ್ಬಂದಿಯವರು. ಅವರನ್ನು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ನಿವೃತ್ತ ಘಟಕಾಧಿಕಾರಿಯಂತಹ RG ಹೆಗಡೆ ಸರ್ ಕೂಡ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಎಲ್ಲ ನಿವೃತ್ತ ಗೃಹ ರಕ್ಷಕರಿಗೆ ಶ್ರೀ ದೇವರು ಡಾಕ್ಟರ್ ಸಂಜು ನಾಯ್ಕ್ ಸರ್ ಅವರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ.
ಅವರಿಗೆ ಎಲ್ಲ ಜಿಲ್ಲಾ ಗೃಹ ರಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಸಿ.ಡಿ. ನಾಯ್ಕ ಸರ್ ಅವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿದ್ದಾರೆ. ಕುಮಟಾ ಠಾಣೆಯ ದಕ್ಷ ಅಧಿಕಾರಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶ್ರೀ ತಿಮ್ಮಪ್ಪ ನಾಯ್ಕ ಸರ್ ಅವರಿಗೆ ಎಲ್ಲ ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದೇವೆ. ಸನ್ಮಾನಿಸುವಂತಹ ಕಾರ್ಯಕ್ರಮ. ಅವರಿಗೆ ಶ್ರೀ ದೇವರು ಇನ್ನೂ ಆಯುರಾರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಹೋರಾಡುವಂತ ಶಕ್ತಿಯನ್ನ ಶ್ರೀ ದೇವರು ಕರುಣಿಸಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದ. ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಸಂಜು ನಾಯ್ಕ ಸರ್ ಅವರು. ಎಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ವಾಲಿಬಾಲ್ ಪಂದ್ಯಾವಳಿ ಜಿಲ್ಲಾ ಮಟ್ಟದ ಆಹ್ವಾನಿತ ಗೃಹ ರಕ್ಷಕರ ವಾಲಿಬಾಲ್ ಪಂದ್ಯಾವಳಿ ನಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ. ಧನ್ಯವಾದಗಳು. ತಿಮ್ಮಪ್ಪ ನಾಯ್ಕ ಸರ್ ಅವರು ದಯವಿಟ್ಟು ಅಕ್ಕದಲ್ಲಿ ಇರಬೇಕು. ಸರ್ವಿಸ್ ಮಾಡ್ತಾ ಇದ್ದಾರೆ. ಪ್ರಥಮ ಸೇವೆ ನಮ್ಮ ಕುಮಟಾ ಘಟಕದ ಕುಮಟಾ ತಾಲೂಕಿನ. ಧನ್ಯವಾದಗಳು ಸರ್. ನಮ್ಮ ಸಮಾಧಿಸ್ಥರಾದಂತ ಸಂಜು ನಾಯ್ಕ ಸರ್ ಅವರು ಕೂಡ ಅತ್ಯುತ್ತಮವಾದ ಸೇವೆಯನ್ನ ಮಾಡಿದ್ದಾರೆ. ಧನ್ಯವಾದಗಳು. ಜಿಲ್ಲಾ ಮಟ್ಟದ ಆಹ್ವಾನಿತ ಗೃಹ ರಕ್ಷಕರ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಉಪನ್ಯಾಸಕರು ಅಂತ ಸತೀಶ್ ಸರ್ ಅವರು ಸೇವೆಯನ್ನು ನೀಡಿದ್ದಾರೆ. ಈಗಾಗಲೇ ಗಣ್ಯರ ಅಮೃತ ಹಸ್ತದಿಂದ ಈ ಒಂದು ಕ್ರೀಡಾಂಗಣ ಉದ್ಘಾಟನೆಗೊಂಡಿದ್ದಕ್ಕಾಗಿ ವಿನಂತಿ. ಧನ್ಯವಾದಗಳು ಸರ್. ನಮಸ್ಕಾರಗಳು. ಜಿಲ್ಲಾ ಗೃಹ ರಕ್ಷಕ ದಳ ಉತ್ತರ ಕನ್ನಡ, ತಾಲೂಕು ಗೃಹ ರಕ್ಷಕ ದಳ ಕುಮಟಾ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ವಾಲಿಬಾಲ್ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾದಂಥ ಶ್ರೀಯುತ ಸಂಜು ನಾಯಕ್ ಸರ್ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಕುಮಟಾದ ಪೊಲೀಸ್ ಮುಖ್ಯಸ್ಥರು ಆದಂತಹ ಶ್ರೀಯುತ ತಿಮ್ಮಪ್ಪ ನಾಯ್ಕ ಸರ್ ಅವರೇ, ಈ ತಾಲೂಕಿನ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಸಿ.ಡಿ. ನಾಯ್ಕರವರೇ, ಬೇರೆ ಬೇರೆ ತಾಲೂಕಿನಿಂದ ಬಂದಂತಹ ತಾಲೂಕಾ ಅಧಿಕಾರಿಗಳೇ, ಎಲ್ಲ ಗೃಹ ರಕ್ಷಕ ದಳದ ಬಂಧುಗಳೇ, ಭಗಿನಿಯರೇ, ನಿವೃತ್ತರೇ, ಪತ್ರಕರ್ತರೇ, ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ನನಗೆ ಖುಷಿಯಾಯಿತು, ನಮ್ಮ ಕಾಲೇಜಿನ ಆವರಣದಲ್ಲಿ ನೀವೊಂದು ಈ ಕ್ರೀಡೆ ಅಥವಾ ವಾಲಿಬಾಲ್ ಪಂದ್ಯಾವಳಿಯನ್ನು ಇಟ್ಕೊಂಡಿದ್ದೀನಿ ಅಂತ ತುಂಬ ಖುಷಿ ಆಯಿತು. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಯುತ ಸತೀಶ್ ನಾಯ್ಕ ಸರ್ ಅವರು ಬರಬೇಕಿತ್ತು. ಅವರು ಜಿಲ್ಲೆಯ ಉಪನಿರ್ದೇಶಕರ ಒಂದು ಹುದ್ದೆಯನ್ನು ಸಹ ಪ್ರಭಾರಿಯನ್ನು ವಹಿಸಿಕೊಂಡಿರುವುದರಿಂದ ಇವತ್ತು ಯಾವುದೋ ಒಂದು ಮೀಟಿಂಗ್ ನಿಮಿತ್ತ ಇರುವುದರಿಂದ ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಹೇಳಿದ್ರು. ಆ ಪ್ರಕಾರವಾಗಿ ನನ್ನನ್ನು ಕರೆದು ಅತಿಥಿಯಾಗಿ ಈ ಒಂದು ಹುದ್ದೆಯನ್ನು ನೀಡಿದ್ದೀರಾ. ಅದಲ್ಲದೆ ನನಗೂ ಒಂದು ಸನ್ಮಾನ ಮಾಡಿಬಿಟ್ರಿ ನೀವು. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದಾಗಲೂ ಈ ಗೃಹ ರಕ್ಷಕ ದಳದವರು ನೋಡ್ತಾ ಬಂದಿದ್ದೇವೆ. ಇವರ ಸೇವೆಯನ್ನ ಯಾರು ಮರೆಯುವಂತಿಲ್ಲ.
ಕೆಲವರಂತೂ ಬಹಳ ತಮ್ಮದೆಷ್ಟೇ ಕೌಟುಂಬಿಕ ಸಮಸ್ಯೆ ಇದ್ರೂ ಸಹ ಬಹಳ ನಿಯತ್ತಾಗಿ ಈ ಒಂದು ಗೃಹ ರಕ್ಷಕ ದಳದಲ್ಲಿ ದುಡಿದಿದ್ದಾರೆ. ನಾನು ನೋಡ್ತಾ ಇದ್ದೇನೆ. ನಾನು ನನ್ನ 33 ವರ್ಷಗಳ ಸರ್ವಿಸ್ ಈಗಾಗಲೇ ಕುಮಟಾದಲ್ಲಿ ಒಂದು 20 ವರ್ಷ ಮಾಡ್ತಾ ಇದ್ದೇನೆ. ಇವರ ಸೇವೆ ತುಂಬಾ ಶ್ಲಾಘನೀಯ. ನಿಮ್ಮಲ್ಲಿಯೂ ಒಂದು ಈ ಸ್ಪೋರ್ಟ್ಸ್ ಸ್ಪಿರಿಟ್ ಬಂತಲ್ಲ, ನನಗೆ ಬಹಳ ಖುಷಿ ಆಯ್ತು. ಇದಿರ್ಬೇಕು, ನಾವು ಸ್ಪೆಷಲ್ ಆಗಿರ್ಬೇಕು. ಎಲ್ಲರಂಗಲ್ಲ, ನಾವು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಒಂದು ಮನೋಭಾವನೆ ಎಲ್ಲರಲ್ಲಿ ಇರ್ಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ರಿ ಅಂತಂದ್ರೆ ಖುಷಿಯಾಗಿ ನಾನು ಸಹ ಬೆಳಿಗ್ಗೆ ಫೋನ್ ಮಾಡಿ ಕೂಡಲೇ ತಯಾರಿಗೆ ಬಂದೆ. ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ, ಅದು ನಮ್ಮ ಕಾಲೇಜು ಅಂತ ನಮಗೆ ಅಭಿಮಾನ. ನಾವು ಸಹ ಈ ಕಾಲೇಜು 2000 ವಿದ್ಯಾರ್ಥಿಗಳು ಹೊಂದಿರುವಂತಹ ಕಾಲೇಜು. ಈ ಒಂದು ಕಾಲೇಜಿನ ಪ್ರಾರಂಭ ಸುಮಾರು 10 ವರ್ಷ ಬೇಕಾಯ್ತು ಒಂದು ಅಕಾಮಿಡೇಷನ್ ಮಾಡ್ಲಿಕ್ಕೆ. ಎಲ್ಲ ಅಧ್ಯಾಪಕರು, ಪ್ರಿನ್ಸಿಪಾಲ್ ಸಹಕಾರದಿಂದ ಇಷ್ಟೊಂದು ಗ್ರೌಂಡ್ ಎಲ್ಲ ಆಯ್ತು. ಇವತ್ತೆಲ್ಲ ಬೇರೆ ಬೇರೆ ಕಾರ್ಯಕ್ರಮ ನಮ್ಮ ಕಾಲೇಜ್ ನಡೆಸ್ತಿದ್ದಾರೆ ಅಂದ್ರೆ ನಮಗೊಂದು ಹೆಮ್ಮೆನೆ. ಸೊ ನಿಮಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಧನ್ಯವಾದ. ಗೃಹ ರಕ್ಷಕ ದಳದವರು ಕೆಲವರಿಗೆ ತಾವೇನೋ ಒಂದು ಗೃಹ ರಕ್ಷಕ ದಳದವರು ನಾವು ಅಂತ ಏನೋ ಒಂದು ವೀಕ್ನೆಸ್, ಆ ರೀತಿ ಮನೋಭಾವನೆಯನ್ನು ಯಾರು ಇಟ್ಕೊಳ್ಬೇಡಿ. ದಯಮಾಡಿ ನಿಮ್ಮಲ್ಲಿ ಒಂದು ಸ್ಪಿರಿಟ್ ಇರಲಿ. ಯಾಕಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸರ್ ಅವ್ರು ಏನೇನೋ ಮಾಡಿ, ಸಂಜು ನಾಯ್ಕ್ ಸರ್ ಅವ್ರು ಏನೇನೋ ಮಾಡಿ ನಮ್ಮನ್ನೆಲ್ಲ ಕೂಡಿಸಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನೀವು ಕೆಲವರು ಬಂದಿದ್ದೀರಿ ಅಷ್ಟೇ. ಜಿಲ್ಲಾ ಮಟ್ಟದ ಅನ್ಕೊಳ್ಳಿ ಒಂದು 10 ಟೀಮ್ ಇರ್ಬೋದು, ಒಂದು 5 ಟೀಮ್ ಇರ್ಬೇಕಿತ್ತು. ಎಷ್ಟು ಟೀಮ್ ಬಂದಿದೆ ಗೊತ್ತಿಲ್ಲ, ಒಂದು 100-200 ಜನ ಮೇಲೆ ಸೇರ್ಬೇಕಿತ್ತು. ಕೆಲವರು ಪುರ್ಸತ್ ಇರುದಿಲ್ಲ, ಏನ್ ಮಾಡೋದು, ನಮ್ಮ ಲೋಕಲ್ ಅವರೇ ಬಂದಿಲ್ಲ ಅನ್ಸ್ತದೆ ನನಗೆ ಅನ್ಸಿದ ಪ್ರಕಾರ. ಪಾಪ ನೀವು ಎಷ್ಟೋ ಕಷ್ಟಪಟ್ಟು ನಿರ್ವಹಣೆ ಮಾಡ್ತಾ ಇದ್ದೀರಿ. ಒಂದು ಕಾರ್ಯಕ್ರಮ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ನಾವು ಕಾಲೇಜಿನವ್ರಿಗೆ ಗೊತ್ತಿಲ್ಲ. ನಾವಿಂತ ಹಲವಾರು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ತುಂಬಾ ಕಷ್ಟ ಆಗ್ತದೆ ನಿರ್ವಹಣೆ ಮಾಡ್ಬೇಕಿದ್ರೆ. ಬಹಳ ಜನರ ಹತ್ರ ಹೋಗ್ಬೇಕಾಗ್ತದೆ, ಜನರನ್ನು ಕೂಡಿಸ್ಬೇಕಾಗ್ತದೆ, ತನು ಮನ ಧನ ಎಲ್ಲ ಬೇಕಾಗ್ತದೆ. ಸೊ ಏನು ಇಲ್ದಿದ್ದವ್ರು ಇಷ್ಟು ಮಾಡ್ತೀರಿ ಅಂತಂದ್ರೆ ಇದೊಂದು ಶ್ಲಾಘನೀಯನೇ. ಸೊ ಹಾಗಾಗಿ ಈ ಒಂದು ಸ್ಪಿರಿಟ್ ಇದೆಯಲ್ಲ ನಿಮ್ಮಲ್ಲಿ, ಈ ಒಂದು ಮನೋಭಾವನೆ ಅಥವಾ ಈ ಒಂದು ಗೃಹ ರಕ್ಷಕ ದಳವನ್ನು ನೀವು ಪ್ರೀತಿಸ್ತಿದ್ದೀರಲ್ಲ, ತುಂಬಾ ಒಳ್ಳೆಯದು. ನಿಮ್ಮ ವೃತ್ತಿಯನ್ನು ನೀವು ಪ್ರೀತಿಸಿ, ಗೌರವಿಸಿ. ನಿಮಗೆ ಯಾವಾಗಲೂ ಅದಕ್ಕೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗ್ತದೆ. ನಿವೃತ್ತರು ಬಂದ್ರು, ಆ ನಿವೃತ್ತರು ನಾಯಕರವರು ಇಲ್ಲಿ ಹಿಂದೆ ಸರ್ವಿಸ್ ಮಾಡಿದಾಗ ನಾನು ನೋಡಿದ್ದೇವೆ. ಆವಾಗಲೇ ಅವರು ಸೆಕ್ಯೂರಿಟಿ, ಈ ಹೋಮ್ ಗಾರ್ಡ್ ಸೇವೆ ಮಾಡಿದಾಗ ಅವ್ರು ನೋಡಿದ್ದೇನೆ. ಬಹಳ ನಿಷ್ಠಾವಂತ. ಶಿರ್ಸಿ ಜಾತ್ರೆ ಎಲ್ಲ ಕಡೆಗೂ ಎಲ್ಲ ಜಾತ್ರೆಯಲ್ಲಿ ಅವ್ರು ಇರ್ತಿದ್ರು. ಇವತ್ತು ಬಂದಿದ್ದಾರೆ, ಸನ್ಮಾನ ಸ್ವೀಕರಿಸಿ ನಿಮ್ಮನ್ನು ಅವ್ರು ಕರೆದು ಸನ್ಮಾನ ಮಾಡಿದ್ದಾರೆ. ಸೊ ಅವರಿಗೂ ನಿಮಗೂ ನೀವು ಸ್ವೀಕರಿಸೋದಕ್ಕೆ ಅಥವಾ ಅವ್ರು ಮಾಡಿದಂತ ಸನ್ಮಾನ ಮಾಡೋದಕ್ಕೂ ಒಳ್ಳೆಯ ಒಂದು ಕೆಲಸ ಇದು. ಈ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಲಿ ಅಂತ ಹೇಳಿ ಇನ್ನೊಂದು ಚಿಕ್ಕದ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನಾನು. ಇದು ಹೋಮ್ ಗಾರ್ಡ್ಸ್, ಏಕೋ ಗೃಹ ರಕ್ಷಕಿಯರು ಅಂತ ಅಲ್ಲ, ಎಲ್ಲ ಹೋಮ್ ಗಾರ್ಡ್ಸ್, ಓಲರ್ ಹೋಮ್ ಗಾರ್ಡ್ಸ್. ಸೊ ನೀವೆಲ್ಲ ಆ ಒಂದು ಮನೋಭಾವನೆ ಇಟ್ಕೊಳ್ಳಿ. ನಾವು ಹೋಮ್ ಗಾರ್ಡ್ಸ್ ಎಲ್ಲ ರಕ್ಷಕಿಯರು ಅಂತ ಎಲ್ಲೋ ಒಂದು ವೀಕ್ನೆಸ್ ಬೇಡ. ಬೇರೆ ಬೇರೆ ಈಕ್ವಲ್ ಆಗಿ ಎಷ್ಟೋ ಸ್ತ್ರೀಯರು ಎಲ್ಲೆಲ್ಲೋ ಡ್ಯೂಟಿ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೋಗ್ಲಿ ತಯಾರಿರ್ತಾರೆ. ಸೊ ಹಾಗಾಗಿ ಈ ಹೆಣ್ಣುಮಕ್ಕಳು ಈ ಒಂದು ಗೃಹ ರಕ್ಷಕ ದಳದಲ್ಲಿ ನಿರಂತರವಾಗಿ ದುಡಿತಾ ಇದ್ದಾರಲ್ಲ, ಬರ್ತಾ ಇದಾರಲ್ಲ, ಅವರಿಗೂ ನಂದು ಒಂದು ಧನ್ಯವಾದನೆ. ಸೊ ಈ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ, ಇಷ್ಟಕ್ಕೆ ಬಿಡಬೇಡಿ, ನಿರಂತರವಾಗಿ ನಡೀತಾ ಇರಲಿ. ನಮ್ಮ ಕಾಲೇಜಿನಲ್ಲಿ ನಿಮ್ಗೆ ಯಾವಾಗಲೂ ಅವಕಾಶ, ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕಾಲೇಜಿನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ, ಇವರಿಗೆ ನನ್ನನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಅರ್ಪಿಸುತ್ತಾ, ನಿಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದ. ಇಂದಿನ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ವಾಲಿಬಾಲ್ ಪಂದ್ಯಾವಳಿಯ ಮತ್ತು ನಿವೃತ್ತ ಗೃಹ ರಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಸನ್ಮಾನ್ಯ ಡಾಕ್ಟರ್ ಸಂಜು ನಾಯ್ಕರವರೇ, ಅತಿಥಿಗಳಾದ SM ನಾಯ್ಕರವರೇ, ಕುಮಟಾ ಘಟಕದ ಘಟಕಾಧಿಕಾರಿ CT ನಾಯ್ಕರವರೇ, ಹೊನ್ನಾವರ ಘಟಕಾಧಿಕಾರಿಯವರೇ, ಚಂಡ್ಯ ಘಟಕಾಧಿಕಾರಿಯವರೇ ಹಾಗೂ ಇತರ ಗಣ್ಯರೇ, ಸೇರಿರುವ ಎಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿ ವರ್ಗದವರು ಹಾಗೂ ನಿವೃತ್ತ ಗೃಹ ರಕ್ಷಕ ದಳದವರು, ಇದೊಂದು ಉತ್ತಮ ಕಾರ್ಯಕ್ರಮ. ಏಕೆಂದರೆ ಇಲಾಖೆಯ ಪೊಲೀಸ್ ಇಲಾಖೆಯ ಇನ್ನೊಂದು ಸಹೋದರ ಅಂಗ ಅಂತ ಇದ್ರೆ ಅದು ಹೋಮ್ ಗಾರ್ಡ್.
ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಒಂದು ಘಟಕ. ಯಾಕೆಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಇತರೆ ಕಾರ್ಯಗಳ ಜೊತೆಗೆ ಸಿಬ್ಬಂದಿಗಳ ಕೊರತೆ ಇದ್ದಾಗ ನಾವು ಮೊದಲು ಬೇಡಿಕೆ ಇಡುವುದು ಹೋಮ್ ಗಾರ್ಡ್ ಸಿಬ್ಬಂದಿಯನ್ನು ಕೊಡಿಸಿ ಅಂತ. ಅವಾಗ ನಾವು ಕೇಳಿದಷ್ಟು ಕೊಡ್ತಾರೆ, ಒಮ್ಮೊಮ್ಮೆ ಕಮ್ಮಿ ಇರ್ತದೆ. ಆದರೂ ನಾವೇನು ಡ್ಯೂಟಿ ಮಾಡ್ತೇವೋ ನಮ್ಮ ಜೊತೆಗೆ ಸಮ ಪಾಲಾಗಿ ನಮ್ಮ ಭುಜದೊಟ್ಟಿಗೆ ಕಾರ್ಯನಿರ್ವಹಿಸುವಂಥ ಅಂಗ ಹೋಮ್ ಗಾರ್ಡ್ ಇಲಾಖೆ. ಅವರಿಗೂ ನಾನು ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲಾಖೆಯಲ್ಲಿ ಕಷ್ಟ ಇರುವುದೇ ಎಲ್ಲರಿಗೂ. ಪೊಲೀಸ್ ಇಲಾಖೆಯಲ್ಲಿ ಇರ್ತದೆ, ಹೋಮ್ ಗಾರ್ಡ್ಸ್ ಇಲಾಖೆ. ಯಾಕಂದ್ರೆ ನಾವೇನು ಡ್ಯೂಟಿ ಮಾಡ್ತೇವೆ ಅವರು ಅದನ್ನೇ ಡ್ಯೂಟಿ ಮಾಡ್ತಾರೆ. ಹಾಗಾಗಿ ನಾವು ಹೆಚ್ಚು ಅವ್ರು ಕಮ್ಮಿ ಅಂತಲ್ಲ. ಅವರು ಕಾಯಂ ಇಲ್ಲ ಅಷ್ಟೇ, ನಾವು ಕಾಯಂ ಆಗಿದ್ದೇವೆ. ಹಾಗಾಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಶಿಸ್ತು ಮುಖ್ಯ. ಅದು ಹಿಂದಿರುಗಿ ನೋಡಬೇಕು, ಇವರು ಹೋಮ್ ಗಾರ್ಡ್ಸ ಪೊಲೀಸ ಅಂತ. ಆ ಮಟ್ಟಕ್ಕೆ ನೀವು ನಿಮ್ಮ ಡ್ಯೂಟಿಯಲ್ಲಿ ಶಿಸ್ತನ್ನು ಅಳವಡಿಸ್ಕೊಳ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀರಾ. ಆದರೂ ನೀವು ಬೇರೆ ನಾವು ಬೇರೆ ಎಲ್ಲ ಅನ್ನೋ ಭಾವನೆ ಬರಬಾರ್ದು. ಸಾರ್ವಜನಿಕರು ಪೊಲೀಸ್ಗೆ ಏನು ಕೊಡ್ತಾರೋ ಆಗ ಅವರು ನಿಮಗೂ ಕೊಡಬೇಕು. ಕೊಡ್ತಾ ಇದ್ದಾರೆ, ಅದು ಇನ್ನೂ ಬರಬೇಕು. ಯಾಕಂದ್ರೆ ನೀವೊಂದು ಡ್ರೆಸ್ ಹಾಕಿದ್ರೆ ಅವನು ಹಿಂದೆ ತಿರುಗಿ ನೋಡ್ಬೇಕು, ಪೊಲೀಸೇ ಬಂದು ನಿಂತಿದ್ದಾರಾ, ಆ ಮಟ್ಟಕ್ಕೆ ಇರಬೇಕು. ಯಾಕಂದ್ರೆ ಕಾಕಿ ಅಂದ್ರೆ ಕಾಕಿ, ಅದರಲ್ಲಿ ಹೋಮ್ ಗಾರ್ಡ್ಸ್ಗೆ ಒಂದು ಕಾಕಿ, ಪೊಲೀಸ್ಗೆ ಒಂದು ಕಾಕಿ ಅಂತ ಇಲ್ಲ. ಏನೋ ಸ್ಟಾರ್ ಸಿಂಬಲ್ ಬೇರೆ ಇರ್ಬೋದು, ಆದ್ರೆ ಅದನ್ನು ನೋಡುವಾಗ ಅಷ್ಟು ಗೊತ್ತಾಗೋದಿಲ್ಲ. ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂದ್ರೆ ಅದು ಪರ್ಫೆಕ್ಟ್ ಇರ್ತದೆ, ಯಾರೇ ಇರಲಿ. ಅದು ನಮ್ಮಲ್ಲೂ ಕೆಲವರು ಇರ್ತಾರೆ ಡ್ರೆಸ್ ಸೆನ್ಸ್ ಇರೋದಿಲ್ಲ, ಅದು ಇದ್ರೆ ಬೆಸ್ಟೇ. ಆ ಹುದ್ದೆಗೆ ಒಂದು ನಾವು ಘನತೆ ಗೌರವವನ್ನು ಕೊಟ್ಟಾಗೆ ಆಗ್ತದೆ. ಹಾಗಾಗಿ ಡ್ಯೂಟಿಯಲ್ಲಿ ಎಲ್ಲರೂ ಒಂದೇ, ಹೋಮ್ ಗಾರ್ಡ್ಸ್ ಅಥವಾ ಪೊಲೀಸ್. ನಾವೇನು ಟ್ರಾಫಿಕಲ್ಲಿ ಮಾಡ್ತೀವಿ, ನೀವು ನಿಂತ್ಕೊಂಡು ನಮ್ಮಿಂದ ಒಂದು ಪಟ್ಟು ಜಾಸ್ತಿ ಮಾಡ್ತೀರಂದ್ರೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾನು. ಯಾಕೆಂದ್ರೆ ನಾನು ನೋಡಿದ್ದೇನೆ, ನಾನು ಕಳೆದ 27 ವರ್ಷದಿಂದ ಒಟ್ಟಿಗೆ ಇಲಾಖೆಯಲ್ಲಿ ಸರ್ವಿಸ್ ಮಾಡಿದ್ದೇನೆ. ಹಾಗಾಗಿ 27 ವರ್ಷದಿಂದ ನಾನು ಹೋಮ್ ಗಾರ್ಡ್ ಜೊತೆ ಡ್ಯೂಟಿ ಮಾಡಿದ್ದೇನೆ. ಇನ್ನೂ ಮುಂದೆ ಇನ್ನೊಂದು 10 ವರ್ಷಗಳ ಕಾಲ ಕೂಡ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನೀವೆಲ್ಲರೂ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀರಿ. ಯಾಕಂದರೆ ವರ್ಷ ಇಡೀ ದುಡಿತಾ ಇರ್ತೇವೆ, ಒಟ್ಟು ಸೇರೋದು ಕಷ್ಟ. ಕೆಲವೊಮ್ಮೆ ಡ್ಯೂಟಿಗೆ ಬರ್ತಾರೆ, ಕೆಲವರು ಬರೋದಿಲ್ಲ. ಅದ ಬೇಡಿಕೆ ಕಮ್ಮಿ ಇರ್ತದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಹೋಮ್ ಗಾರ್ಡ್ಸ್ ಬೇಕು ಎನ್ನುವಂಥ ಇತರೆ ಸಂಘ ಸಂಸ್ಥೆಗಳು ಕೂಡ ಬೇಡಿಕೆಯನ್ನು ಇರ್ತದೆ. ಅದೊಂದು ಖುಷಿಯ ವಿಚಾರ. ಯಾಕೆಂದರೆ ನಮಗೆ ಪೊಲೀಸ್ ಇಲ್ಲ ಅಂದ್ರೆ ಹೋಮ್ ಗಾರ್ಡ್ಸ್ ಇದ್ದಾರೆ ಎನ್ನುವಂಥ ಒಂದು ಭದ್ರತೆ ಅವರಲ್ಲಿ ಬಂದಿದೆ. ಅಂದರೆ ಅದಕ್ಕೆ ನಿಮ್ಮೆಲ್ಲರ ಕರ್ತವ್ಯದ ಒಂದು ಸಾಕು ಅಂತ ಹೇಳ್ಬೋದು ನಾವು. ಹಾಗಾಗಿ ಈ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ರಿ, ಇಲ್ಲಿ ಎಲ್ಲರೂ ಭಾಗವಹಿಸ್ಬೇಕಿತ್ತು. ನಾನು ಬಂದಾಗ ಕೇಳಿದೆ ಜನವೇ ಇಲ್ಲಲ್ಲ ಅಂತ. ಯಾಕಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾವು ಅಟ್ಲೀಸ್ಟ್ ಅದನ್ನು ಎಂಜಾಯ್ ಮಾಡಬೇಕು ಒಂದು ದಿವಸದ ಮಟ್ಟಿಗೆ. ಅದು ಬೇರೆ ಸಾವಿರ ನಮ್ಮ ಊರಲ್ಲಿದ್ದಾಗ ನಾವು ಹೋಗಿ ಬೆಳಿಗ್ಗೆಯಿಂದ ರಾತ್ರಿಯಿಂದ ಕೂತ್ಕೊಂಡು ನಮ್ಮದೇ ಕಾರ್ಯಕ್ರಮ ಆದಾಗ ನಾವೆಲ್ಲರೂ ಬಂದು ಕೂತ್ಕೊಳ್ಬೇಕಿತ್ತು. ಅಲ್ಲಿ ಭಾಗವಹಿಸೋದು ಮುಖ್ಯ ಅಲ್ಲ, ಬಂದು ಸೇರುವುದು, ಗೆಲುವು ಸೋಲು ಎಲ್ಲ ಇರ್ತದೆ. ಹಾಗಾಗಿ ಎಲ್ಲರೂ ಬಂದಿದ್ರಿ. ಕೆಲವರೆಲ್ಲ ವರದಿ ವಚನ ಹೇಳಿದ್ರಿ, ಉತ್ತಮ ಸೇವೆಯನ್ನು ಪಡ್ಕೊಂಡು ಪ್ರಶಸ್ತಿಯನ್ನು ಪಡ್ಕೊಂಡಿದ್ರಿ. ಇದು ಇನ್ನೊಬ್ಬರಿಗೆ ಹುಮ್ಮಸ್ಸಾಗಬೇಕು. ಇನ್ನೊಬ್ಬರು ಹೋಮ್ ಗಾರ್ಡ್ಸ್ ಎಲ್ಲ ಇದರಲ್ಲೂ ಕೂಡ ಪ್ರಶಸ್ತಿ ನಾವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅದು ಇನ್ನೊಬ್ಬರಿಗೆ ಹುಮ್ಮಸ್ಸನ್ನು ಕೊಡು, ನಾನು ನಾಳೆ ಘಟಕಕ್ಕೆ ಸೇರಬೇಕು ಅನ್ನೋ. ಈಗ ಮೊನ್ನೆ ಕರೆದಿದ್ರು, ನಮ್ಮಲ್ಲಿ ಸುಮಾರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗ್ತಾರೋ ಬಿಡ್ತಾರೋ ಅದು ನಂತರ ವಿಚಾರ. ಅವರ ಶ್ರಮಕ್ಕೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅಥವಾ ಅವರ ನಡತೆಗೆ ಸರಿಯಾಗಿ ಸೆಲೆಕ್ಷನ್ ಆಗ್ತದೆ. ಹಾಗಾಗಿ ಹೋಮ್ ಗಾರ್ಡ್ ಎಲ್ಲರಿಗೂ ಸೇರ್ಲಿಕ್ಕೆ ಆಗುದಿಲ್ಲ, ಅದಕ್ಕೊಂದು ತೂಕ ಘನತೆ ಗೌರವ ಇರ್ತದೆ. ಹಾಗಾಗಿ ಹೋಮ್ ಗಾರ್ಡ್ ಅಂತ ಏನು ಸುಮಾರು ಸಲ ಬಂದರು ಸೀಟ್ ನಾನು ಬರ್ತೇನೆ ಅಂತ ಹೇಳಿದ್ದೆ. ಆದರೆ ಪೊಲೀಸಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ ಹೊನ್ನವರಕ್ಕೆ ಹೋಗ್ಬೇಕಿತ್ತು, ಇಲ್ಲಿ ಇದ್ದೇವೆ ಬಂದಿದ್ದೇವೆ. ಹಾಗಾಗಿ ಇವತ್ತು ವಾಲಿಬಾಲ್ ಪಂದ್ಯಾಟ ಆಗಿದೆ, ಎಲ್ಲರೂ ಭಾಗವಹಿಸಿ ಇನ್ನು ಮುಂದೆ ಕೂಡ ಇಂಥ ಕಾರ್ಯಕ್ರಮ ನಡೆಸ್ತೇ ಇರಿ ಹೇಳ್ತಾ, ಒಳ್ಳೆಯ ಉತ್ತರ ಕನ್ನಡ ಜಿಲ್ಲೆಯ ಹೋಮ್ ಗಾರ್ಡ್ಸ್ ಅಂದರೆ ಒಳ್ಳೆಯವರೇ, ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಟೈಮ್ ಸರಿ ಬರ್ತೀರಿ, ಇನ್ನೂ ಒಳ್ಳೆಯ ಹೆಸರನ್ನು ಘಟಕಕ್ಕೆ ಅಥವಾ ಉತ್ತರ ಕನ್ನಡ ಒಳ್ಳೆಯ ಸಮಾದೇಶರಿದ್ದಾರೆ, ಅವರ ಅಡಿಯಲ್ಲಿ ಕೆಲಸ ಮಾಡೋದು ಕೂಡ ನಿಮ್ಮ ಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ಒಳ್ಳೆಯವರಿದ್ದಾಗ ಒಳ್ಳೆ ಕೆಲಸ ಆಗ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಈ ರವಿವಾರದ ಶುಭ ಮುಂಜಾನೆಯ ಹಾರೈಕೆಗಳು.
ಈ ಒಂದು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಸಿ ಡಿ ನಾಯ್ಕರವರೇ ಹಾಗೂ ಮುಖ್ಯ ಅತಿಥಿಗಳಾದಂತಹ ತಿಮ್ಮಪ್ಪ ನಾಯ್ಕ ಸರ್ ಹಾಗೂ ಈ ಒಂದು ಶಿಕ್ಷಣ ಇಲಾಖೆಯ SN ನಾಯ್ಕರವರೇ ಹಾಗೂ ನಮ್ಮ ಘಟಕಾಧಿಕಾರಿಗಳಾದಂತಹ ಸಾಲೆ ಇತ್ತಲವರೇ ಹಾಗೂ ರಾಘುರವರೇ ಹಾಗೂ ನೆರೆದಂಥ ಎಲ್ಲ ಗೃಹ ರಕ್ಷಕರು. ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಕಳೆದ 6 ತಿಂಗಳಿಂದ ಬಂದು ಅವಿರತವಾಗಿ ಶ್ರಮಿಸಿದ್ದೇನೆ ಈ ಇಲಾಖೆಯ ಡೆವಲಪ್ಮೆಂಟಿಗೆ. ಒಂದು ಉತ್ತಮವಾಗಿ ಇಲ್ಲೊಂದು ನೀವು ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡದ್ದು ನಿಜವಾಗಲೂ ಅತ್ಯಂತ ಹೆಮ್ಮೆಯ ವಿಚಾರ. ನಿಮಗೆ ನೀವೇ ಒಂದು ಚಪ್ಪಾಳೆ ತಟ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಯಾಕಂತಂದರೆ ಕೆಲಸ ಯಾವಾಗೂ ಇದ್ದೇ ಇರ್ತದೆ. ಕೆಲಸ ಅದು ನಿರಂತರ ಮೇಲೆ ಹೋಗೋದನ್ನು ಕೆಲಸ ಮಾಡ್ತಾನೆ ಇರೋದೇ ಆಯಿತಾ. ಸೊ ಅದರ ಹೊರತಾಗಿಯೂ ಸಹ ಇಂಥ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮಲ್ಲೇ ಇರುವಂತಹ ಭೇದ ಭಾವಗಳಿರ್ಬೋದು ಅಥವಾ ನಮ್ಮಲ್ಲಿರುವ ಗೆಳೆತನ ಮತ್ತಿಷ್ಟು ವೃದ್ಧಿಗೊಳಿಸಲಿಕ್ಕೆ ಇದು ಅನುಕೂಲತೆ ಆಗ್ತದೆ ಅಂಥೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಈ ಒಂದು ಇಲಾಖೆಗೆ ಕಳೆದ 6 ತಿಂಗಳಿಂದ ಈ ಇಲಾಖೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಪ್ರತಿ ನಿಮಿಷವೂ ಶ್ರಮಿಸಿದ್ದೇನೆ. ನೀವೇನು ಹೇಳಿದಿರಿ, ದಕ್ಷ ಮತ್ತು ಪ್ರಾಮಾಣಿಕತೆ, ಇವೆರಡಕ್ಕೂ ಈ 2 ಅಕ್ಷರಗಳಿಗೆ ನಾನು ಆ ಘನತೆ ಗೌರವವನ್ನು ಕಾಪಾಡಿಕೊಂಡಿದ್ದೇನೆ ಅಂಥೇಳಿ ಅತ್ಯಂತ ಹೆಮ್ಮೆಯಿಂದ ಕೊಲಾರ್ ಟೈಪ್ ಮಾಡ್ಕೊಂಡು ಹೇಳ್ಕೊತಾ ಇದ್ದೀನಿ. ಓಕೆ, ಮತ್ತು ನಿಮ್ಮ ಕುಂದುಕೊರತೆಗಳನ್ನು ನೀವು ಹೇಳಿದ್ರಿ, ಕುಂದುಕೊರತೆಗಳನ್ನು ಕ್ಷಣ ಮಾತ್ರದಲ್ಲಿ ನಾನು ಪರಿಹರಿಸ್ತೇನೆ ಅಂತೇಳಿ. ಹೌದು, ಕ್ಷಣ ಮಾತ್ರದಲ್ಲಿ ಪರಿಹರಿಸಿದ್ದೇನೆ. ಆ ಹೆಮ್ಮೆ ನನಗೆ ನಿಜವಾಗ್ಲೂ ಇದೆ. ಈ ಒಂದು ಇಲಾಖೆಗೆ 5 ವರ್ಷದ ಅವಕಾಶವನ್ನು ಇಲಾಖೆ ನೀಡಿದೆ. ಈ ಒಂದು 6 ತಿಂಗಳ ಸಾಕಷ್ಟು ಶ್ರಮ ಪಟ್ಟಿದ್ದೇನೆ, ಬಹಳಷ್ಟು ಶ್ರಮ ಪಟ್ಟಿದ್ದೇನೆ. ಎಷ್ಟು ಶ್ರಮ ಪಟ್ಟಿದ್ದೇನೆ ಅಂತಂತಂದರೆ, ನನ್ನ ಫ್ಯಾಮಿಲಿಯವರು ನಮ್ಮನ್ನಾದರೂ ಇಟ್ಕೊಳ್ರಿ, ಇಲ್ಲ ಗೃಹ ರಕ್ಷಕನಾದರೂ ಇಟ್ಕೊಳ್ರಿ, 2ರಲ್ಲಿ 1 ಮಾಡಿ, ನಮಗೆ ಫ್ಯಾಮಿಲಿ ಬೇಕಂತಂದರೆ ದಯವಿಟ್ಟು ಗೃಹ ರಕ್ಷಕ ಈ ಒಂದು ಸಮಾಧಿಷ್ಟ ಹುದ್ದೆಯನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಸೊ ಈಗ ನಾನು ವಿಚಾರ ಮಾಡ್ತಾ ಇದ್ದೆ ಇಷ್ಟು ದಿವಸ, ಆಯಿತು ಕಷ್ಟಪಟ್ಟು ಮಾಡುವ, ಹೇಗಾದರೂ ಮಾಡಿ ಮಾಡುವ ಅಂತೇಳಿ. ಆದರೆ ದುಃಖದಿಂದ ಹೇಳ್ತಾ ಇದ್ದೇನೆ, ನಿಮ್ಮ ಘಟಕದಿಂದ ಈಗ ಮೊನ್ನೆ ಒಂದು ಲೆಟರ್ ಬರೆದಿದ್ದಾರೆ, ಓಕೆ, ನನ್ನ ವಿರುದ್ಧ, ಆಯಿತಾ, ಬರೀಲಿ, ತೊಂದರೆ ಇಲ್ಲ. ಅದರ 1000 ಪಟ್ಟು ಲೆಟರನ್ನು ಅನುಭವಿಸುವಂಥ ಗಂಡ ಎದೆ ಈ ಡಾಕ್ಟರ್ ಸಂಜು ನಾಯ್ಕರಿಗಿದೆ. ದಯವಿಟ್ಟು ಯಾರು ಚಿಂತೆ ಮಾಡೋಕ್ಕಿಲ್ಲ, ಓಕೆ. ಇಂಥ 1000 ಬರೆಯೋದು, ಆ 1000ಕ್ಕೆ ಮತ್ತೆ 10,000 ಬರೆಯುವಷ್ಟು ತಾಕತ್ತು ನನ್ನ ಹತ್ರ ಇದೆ. ಯಾಕಂತಂದರೆ ದೇವರಿಗೂ ಹೆದರೋದಿಲ್ಲ, ಮನುಷ್ಯರಿಗೆ ಹೆದರೋದು ಆಮೇಲೆ ಆಗೋಲ್ಲ, ಆಯಿತಾ. ಅಷ್ಟು ಪ್ರಾಮಾಣಿಕ ಇದ್ದೇನೆ. ದಯವಿಟ್ಟು ನನಗೆ ಈ ರೀತಿಯಾದಂಥ ಪೊಳ್ಳಾಕೆಯ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ನನ್ನ ಮನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಬಂದಿಲ್ಲ, ಗೃಹ ರಕ್ಷಕರ ಅಭಿವೃದ್ಧಿಗೆ ಬಂದಿದ್ದೇನೆ. ಕಳೆದ ನಿಮ್ಮ ಹತ್ರ ಇನ್ನೂ ಹೋಮ್ ಗಾರ್ಡ್ ಫಂಡ್, ನಿಮ್ಮ ಹತ್ರ ಹೋಮ್ ಗಾರ್ಡ್ ಫಂಡ್ 150 ರೂಪಾಯಿ ತುಂಬಿದ್ದೀರಿ. ಕಳೆದ 3 ವರ್ಷದ ಫಂಡ್ ಇನ್ನೂ ತನಕ ನಮ್ಮ ಆಫೀಸ್ ಕಚೇರಿಯಲ್ಲಿ ಬಿದ್ಕೊಂಡಿದೆ, ಇನ್ನೂ ತನಕ ನಿಮ್ಮ ಹತ್ರ ಬಂದ್ಬಿಟ್ಟಿಲ್ಲ. ಇದನ್ನೆಲ್ಲ ಡೆವಲಪ್ಮೆಂಟನ್ನು ಮಾಡಿ, ಈಗ ನೋಡಿ ಬಂದು ಕೂತು 1 ತಾಸು ಆಯ್ತು, ಸಿಗ್ನೇಚರ್ ಆಗ್ತಾ ಇದ್ದೆ ಹೋಮ್ ಗಾರ್ಡ್ ಫಂಡಿಗೆ. ನೋಡಿದಿರಲ್ಲ ಸಿಗ್ನೇಚರ್ ಹಾಕ್ಲಿಕ್ಕೆ ಬಂದವರು ಯಾರು ಮಾಡ್ತಾರೆ? ನಮ್ಮ ಸ್ವಂತ ಕೆಲಸನೂ ನಿಮ್ಮ ಸ್ವಂತ ಕೆಲಸನೂ ಆ ರೀತಿ ಮಾಡುವುದಿಲ್ಲ. ಆ ರೀತಿ ನಾನು ಶ್ರಮಿಸಿದ್ದೇನೆ. ಕಳೆದ 2 ವರ್ಷದ ಹಿಂದೆ ತರಬೇತಿ, ಮೂಲ ತರಬೇತಿ ಆಗಲಿಲ್ಲಾಗಿತ್ತು. ಆ ಮೂಲ ತರಬೇತಿಯನ್ನು ಸಹ, ಮೂಲ ತರಬೇತಿ ಆಗಲಿಲ್ಲ ಅಂತಂತಂದರೆ ಆ ಹೊಸ ಗೃಹ ರಕ್ಷಕರಿಗೆ ಕಿಮ್ಮತ್ತೇ ಇಲ್ಲ ಆ ಘಟಕಗಳಲ್ಲಿ. ಈಗ ಗೊತ್ತಾಯ್ತು ನನಗೆ, ಮೂಲ ತರಬೇತಿ ಮಾಡಾದ ನಂತರ ಈಗ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಓಹೋ, ಇವ್ರಿಗೆ ಮೂಲ ತರಬೇತಿ ಆಗಲಿಲ್ಲ ಅಂದರೆ ಕಿಮ್ಮತ್ತೆ ಕೊಡೋಂಗಿಲ್ಲ ಅಂತ. ನಾನು ಹಠ ಬಿದ್ದು ಮೂಲ ತರಬೇತಿ ಶಿಬಿರವನ್ನು ಅಂಕೋಲಾದಲ್ಲಿ ಮಾಡಿದ್ದೇನೆ. 1 ವರ್ಷದ ಒಳಗೆ ಪರ್ಮಿಷನ್ ಸಿಗುವುದಿಲ್ಲ, 1 ವರ್ಷದ ನಂತರ ಆದ ನಂತರ ಮುಗಿತವರು ಹಳಬರು. ಆದರೂ ಸಹ ಆ ಕಾನೂನನ್ನು ಮೀರಿ ನನ್ನ ಕೈಲಾದಷ್ಟು ಶಕ್ತಿ ವಹಿಸಿ ಹಿರಿಯ ಅಧಿಕಾರಿಗಳ ಮನವೊಲಿಸಿ ಈ ಒಂದು ತರಬೇತಿಯನ್ನು ಅಂಕೋಲಾದಲ್ಲಿ ಮಾಡಿದ್ದೇವೆ. ಆ ಹೆಮ್ಮೆ ನನಗೆ ನನ್ನ ಜೀವನ ಪರ್ಯಂತ ಇರ್ತದೆ. 180 ಹೋಮ್ ಗಾರ್ಡ್ಸ್ಗಳನ್ನು ನಾವು ಮೊನ್ನೆ ಆಯ್ಕೆ ಮಾಡಿದ್ವು. ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಎಲ್ಲರೂ ಹೇಳಿದ್ರು, ಅರೆ ಇಷ್ಟು ಜಲ್ದಿ ಪೊಲೀಸ್ ವೆರಿಫಿಕೇಶನ್ ಎಲ್ಲಿಂದ ತರ್ಕೋತೀರಿ, ಇಷ್ಟು ಜಲ್ದಿ ಎಲ್ಲ ಕೆಲಸ ಹೆಂಗೆ ಮಾಡ್ತೀರಿ ಅಂತೇಳಿ. ಕೇವಲ 9 ದಿವಸದಲ್ಲಿ 180 ಹೊಸ ಗೃಹ ರಕ್ಷಕರ ಪೊಲೀಸ್ ವೆರಿಫಿಕೇಶನ್ ಅನ್ನು ನನ್ನ ಒಂದು ಸಾಮರ್ಥ್ಯದಿಂದ ಬೆನ್ನು ಹತ್ತಿ ತರಿಸ್ಕೊಂಡಿದ್ದೇನೆ. ಅವಕಾಶ ಇದೆ.
ನೀವು ಮುಂದೆ ಬಂದರೆ ಮಾಡಿಕೊಡ್ಲಿಕ್ಕೆ ಸಿದ್ಧನಿದ್ದೇನೆ. ದಯವಿಟ್ಟು ನನ್ನನ್ನು ಕಳ್ಕೋಬೇಡಿ. ನಾ ಇದನ್ನು ಮುಕ್ತವಾಗಿ ಹೇಳ್ತಾ ಇದ್ದೇನೆ. ನನ್ನ ಉತ್ಸಾಹವನ್ನು ಕಡಿಮೆ ಮಾಡಬೇಡಿ. ಓಕೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನೇರವಾಗಿ ಯಾವುದೇ ಕಮಾಂಡೆಂಟ್ ಇನ್ನೂ ತಮ್ಮ ಮೊಬೈಲ್ ನಂಬರನ್ನು ನಿಮಗೆ ಕೊಟ್ಟದ್ದಿದೆಯಾ? ಹಿಂಗೆ ವಿಚಾರ ಮಾಡಬೇಡಿ. ಆದರೆ ನನ್ನ ವೈಯಕ್ತಿಕ ಮೊಬೈಲ್ ನಂಬರನ್ನು ಸಹ ನಿಮಗೆ ನಾನು ಕೊಟ್ಟಿದ್ದೇನೆ. ಪ್ರತಿ ದಿವಸ ಹೋಮ್ ಗಾರ್ಡ್ಗಳದ್ದು ರಾತ್ರಿ 8 ಗಂಟೆ ನಂತರ ಫೋನ್ ಬರ್ತದೆ. ಅದಕ್ಕೆ ನಾನು ಸ್ಪಂದಿಸಿದ್ದೇನೆ. ಯಾಕಂತಂದರೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ಈ ಒಂದು ಹುದ್ದೆಯಲ್ಲಿ ಇದೊಂದು ದೊಡ್ಡ ಜೀವನದ ಒಂದು ದೊಡ್ಡ ಗೌರವ ಅಂತ ಹೇಳಿ ಭಾವಿಸಿದ್ದೇನೆ. ನಾನು 6 ತಿಂಗಳ ಈ ಒಂದು ಇಲಾಖೆಯನ್ನು ಆಸ್ವಾದಿಸಿದ್ದೇನೆ. ಮುಂದೆ ಈ ಇಲಾಖೆಗೆ ಮತ್ತಿಷ್ಟು ಘನತೆ ಗೌರವವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಮಾಡುವ. ನಿಮ್ಮ ಈ ಇಲಾಖೆ ಸರ್ ಹೇಳಿದ್ರು, CPI ಸರ್ ಹೇಳಿದ್ರು, ನೀವು ಒಂದು ಯೂನಿಫಾರ್ಮ್ಡ್ ಫೋರ್ಸಸ್ನಲ್ಲಿ ಇರ್ತೀರಿ. ಆ ಯೂನಿಫಾರ್ಮ್ ಹಾಕಿದವಾಗ ಅದೇ ಪ್ರಾಮಾಣಿಕತೆ, ಅದೇ ದಕ್ಷತೆಯಿಂದ ಸಮಾಜದಲ್ಲಿ ನೀವು ನಿರ್ವಹಿಸಬೇಕಾಗ್ತದೆ. ಯಾಕಂತಂದರೆ ಯಾರಿಗೂ ಗೊತ್ತಾಗೋದಿಲ್ಲ ಇವರು ಹೋಮ್ ಗಾರ್ಡ್ ಅಂತ ಹೇಳಿ. ನಾನು ಈ ಹೋಮ್ ಗಾರ್ಡ್ ಹುದ್ದೆಗೆ ಬರ್ಬೇಕಾದ್ರೆ ನನಗೂ ಗೊತ್ತಿಲ್ಲಾಗಿತ್ತು. ಕಾಕಿ ಹಾಕ್ದವ್ರು ಎಲ್ಲರೂ ಪೊಲೀಸರೇ ಅಂತ ಎತ್ತಿಕೊಂಡಿದ್ದೆ ನಾನು. ಸೊ ಆದ್ದರಿಂದ ಜನ ನಿಮ್ಮನ್ನು ಪೊಲೀಸ್ ಅಂತೇಳಿ ಒಂದು ಭಾವನೆಯಿಂದ ನಿಮ್ಮನ್ನು ನೋಡ್ತಾರೆ. ಸರ್ ಹೇಳಿದ್ರು, ನೀವು ಮತ್ತೆ ಪೊಲೀಸ್ ಎರಡೂ ಸಹ ಈಕ್ವಲ್ ಆಗಿ ಕೆಲಸ ಮಾಡ್ತೀರಿ. ಭಾಳಷ್ಟು ಕಡೆ ಹೇಳಿದ್ದಾರೆ ಜನ, ಪೊಲೀಸ್ ಇಲಾಖೆಯವರು ತಮಗಿಂತ ಹೆಚ್ಚು ದಕ್ಷತೆಯಿಂದ ಗೃಹ ರಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಆ ರೀತಿಯಾಗಿ ದಕ್ಷತೆಯಿಂದ ನೀವು ಕೆಲಸ ಮಾಡಬೇಕು. ಯೂನಿಫಾರ್ಮ್ ಹಾಕೊಂಡಾಗ ದಯವಿಟ್ಟು ಮೈ ಮರಿಬಾರ್ದು. ಓಕೆ, ಯಾರೋ ಒಬ್ಬರು ಅಂತಂದರೆ ನಿಮ್ಮ ಯೂನಿಟ್ನಿಂದ ಬಂದಂತಹ ಆ ಒಂದು ಪತ್ರ ನಿಜವಾಗ್ಲೂ ನನಗೆ ಬೇಸರ ತಂದಿದೆ. ನಾವು ಯಾರಿಗೆ ಡ್ಯೂಟಿ ಕೊಟ್ಟು ಯಾರಿಗೆ ಸಹಾಯ ಮಾಡಿದ್ವಿ ಅವರಿಂದನೇ ನಾವು ಬೆನ್ನಿಗೆ ಚೂರಿ ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಬೇಸರ ಇಲ್ಲ, ಆದರೂ ದೇವರಿದ್ದಾನೆ. ನಾವು ಮಾಡಿದಂಥ ಕೆಲಸಗಳು ದೇವರು ನಮ್ಮನ್ನು ನೋಡ್ತಾನೆ, ರಕ್ಷಣೆ ಮಾಡೇ ಮಾಡ್ತಾನೆ. ಅದ್ರ ಬಗ್ಗೆ ನಮಗೆ ಏನು ದುಃಖ ಇಲ್ಲ. ಯಾಕಂತಂದರೆ ನಾವು ಒಂದು ಇಲಾಖೆಯ ಮುಖ್ಯಸ್ಥನಾಗಿ ನಮಗೊಂದು ಗೌರವ ಇದ್ದಾವಾಗ ನಮಗೆ ಪ್ರತಿಯೊಬ್ಬರು, ನನಗೆ 700 ಹೋಮ್ ಗಾರ್ಡ್ಸ್ ಇದ್ದಾರೆ. 700 ಜನನೂ ನನಗೆ ಈಕ್ವಲ್, ಯಾರೂ ಕಡಿಮೆ ಅಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಸರಿ ಸಮಾನರು ಅಂತೇಳಿ ನಾನು ಭಾವಿಸ್ಕೊಂಡು ಅವ್ರ ಸಂಗಡ ಇರಲಿಕ್ಕೆ ಬಯಸ್ತೇನೆ. ನಿಮ್ಮ ಇಲಾಖೆ ನೀವು ಪರ್ಮನೆಂಟ್ ಇದರಲ್ಲಿ. ಈ ಹುದ್ದೆ ಸಮಾದೇಶ ಡಾಕ್ಟರ್ ಸಂಜು ನಾಯ್ಕರ್ ಪರ್ಮನೆಂಟ್ ಅಲ್ಲ. ನಾನು ಇವತ್ತು ರಾಜೀನಾಮೆ ಕೊಟ್ಟರೆ, ಇವತ್ತು ಮನಸ್ಸು ಮಾಡ್ರೆ ಇವತ್ತು ರಾಜೀನಾಮೆ ಮುಗೀತು ನನ್ನ ಹುದ್ದೆ. ನೆಕ್ಸ್ಟ್ ಮತ್ತೊಬ್ರು ಯಾರೋ ಬರ್ತಾರೆ. ಆದರೆ ಇಲಾಖೆಯಲ್ಲಿ ಇರಬೇಕಾದವರು ನೀವು. ನಿಮಗೆ ಬೇಕು ಈ ಇಲಾಖೆ. ಕುಮಟಾ ಘಟಕ ನಿಮಗೆ ಬೇಕು, ನನಗೆ ಬೇಡ. ಗೊತ್ತಾಯ್ತಾ? ಸೊ ಹಾಗೆ ಈ ಘಟಕವನ್ನು ಕಾಪಾಡಿಕೊಂಡು, ಘಟಕವನ್ನು ಒಂದು ಉನ್ನತ ಹಂತಕ್ಕೆ ತಂದುಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸೊ ಆದ್ದರಿಂದ ಒಳ್ಳೆ ರೀತಿಯಿಂದ ಮಾಡಿ. ಒಂದಿಬ್ಬರು ಏನೋ ಮಾಡ್ತಾರೆ ಅಂಥೇಳಿ ಬೇಸರ ಪಡ್ಕೊಳ್ಳೋದಾಗಲಿ ಮತ್ತೊಂದಾಗಲಿ ವಿಚಾರಕ್ಕೆ ಕೈ ಹಾಕಬಾರ್ದು. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬಂದೇ ಬರ್ತದೆ. ದೇವರು ಅಂಥವರಿಗೂ ಸಹ ಸದ್ಬುದ್ಧಿಯನ್ನು ಈಗಲಾದರೂ ಕೊಡಲಿ. ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಕೊಡಲಿ, ಮತ್ತಿಷ್ಟು ಅವರಿಗೆ ಪೆನ್ನಲ್ಲಿ ಬರೆಯುವಷ್ಟು ಶಕ್ತಿ ಕೊಡಲಿ ಅಂತೇಳಿ ಹಾರೈಸ್ತಾ, ಆ ಪೆನ್ನನ್ನು ಎದುರಿಸುವಂಥ ಶಕ್ತಿ ದೇವರು ನನಗೂ ಕೊಡಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತಾ ಓಪನ್ ಚಾಲೆಂಜ್ ಆಗಿ ಇಡ್ತಾ ದಯವಿಟ್ಟು ಕ್ರೀಡೆಯನ್ನು ಎಲ್ಲರೂ ಆಸ್ವಾದಿಸುವ. ಈಗ ಬರ್ಬೇಕಾದ್ರೆ ನಂಗೆ ಭಾಳ ಹೆದರಿಕೆ ಆಗಿತ್ತು. ಮನೇಲಿ ಹೇಳಿ ಬಂದೇನೆ, ಯಪ್ಪ ಮತ್ತೇನು ಕೇಸ್ ಆಗ್ತಾರಲ್ಲ ಅಂತೇಳಿ ಹೆದರ್ಕೊಂಡೇ ಬಂದೇನೆ. ಓಕೆ, ಆ ರೀತಿ ಮನೋಭಾವನೆ ದಯವಿಟ್ಟು ಇಟ್ಕೋಬಾರ್ದು. ರಕ್ಷಕರಾಗಿ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಮಾತಿಗೆ ನಮಗೆ ಪದಗಳಿರ್ತವ್ಯವನ್ನು ಮುಗಿಸಿದ್ದಾರೆ. ಸರ್ಕಾರ ಕೊಡುವಂತಹ ಅಲ್ಪ ಗೌರವ ಧನವನ್ನು ಸ್ವೀಕರಿಸಿ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಎಲ್ಲರಿಗೂ ನಮಸ್ಕಾರಗಳು. ಜಿಲ್ಲಾ ಗೃಹ ರಕ್ಷಕರ ಉತ್ತರ ಕನ್ನಡ ತಾಲೂಕು ಗೃಹ ರಕ್ಷಕರ ಕುಮಟಾ ಘಟಕ ಇವರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಆಹ್ವಾನಿತ ಗೃಹ ರಕ್ಷಕ ವಾಲಿಬಾಲ್ ಪಂದ್ಯಾವಳಿ ಹಾಗೂ ನಿವೃತ್ತ ಗೃಹ ರಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಜಿಲ್ಲೆಯ ಸನ್ಮಾನ್ಯ ಶ್ರೀ ಸಮಾದೇಶರಾದ ಡಾಕ್ಟರ್ ಸಂಜು ನಾಯ್ಕರವರು ಹಾಗೂ ಮುಖ್ಯ ಅತಿಥಿಗಳಾದ
ಮಾನ್ಯ ಪೊಲೀಸ್ ನಿರೀಕ್ಷಕರಾದ ತಿಮ್ಮಪ್ಪ ಸರ್ ಅವರಿಗೂ ಹಾಗೂ ಈ ಕಾಲೇಜಿನ ಉಪನ್ಯಾಸಕರಾದ ಶ್ರೀ SM ನಾಯ್ಕ ಅವರಿಗೂ ಹಾಗೂ ನನ್ನ ಸಹೋದ್ಯೋಗಿಗಳಾದ ಹೊನ್ನಾವರ ಸಾಲೇಶ ಸರ್ ಮತ್ತು ಚೆಲ್ಯ ರಾಘವೇಂದ್ರ ಅವರು ಮತ್ತು ಅಂಪೈರ್ ಆದ ಮಾದೇ ನಾಯ್ಕ ಇವರೆಲ್ಲರಿಗೂ ನಮಸ್ಕರಿಸುತ್ತಾ, ನಾನು 1997ರಿಂದ ಸೇರಿದ್ದು. ನಾನು ಸೇರಬೇಕಾದ್ರೆ MH ಕಾಮತ್ರು ನಮ್ಮ ಘಟಕಾಧಿಕಾರಿಯಾಗಿದ್ದರು. ಅವರು 1989ರಿಂದ 1999ರವರೆಗೆ ಘಟಕಾಧಿಕಾರಿಯಾದರು. ಆನಂತರ 1999ರಿಂದ 2009ರವರೆಗೆ ನಮ್ಮ RJ ಆದರು. ಆನಂತರ 2009ರಿಂದ 2011ರವರೆಗೆ ನಮ್ಮ ಪ್ರಭಾಕರ್ ಸರ್ ಆದರು. ಆನಂತರ 2011ರಿಂದ ಈಗ ನಾನು ಸುಮಾರು 13 ವರ್ಷಗಳ ಕಾಲ ಘಟಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು 2011ರವರೆಗೆ ಚಾರ್ಜ್ ತಗೊಂಬವರೆಗೂ ನಮ್ಮ ಇಲಾಖೆಯಲ್ಲಿ ಯಾವುದೇ ಒಂದು ಕ್ರೀಡೆಗಾಗಲಿ ಅಥವಾ ಯಾವುದೋ ಒಂದು ಕಾರ್ಯಕ್ರಮಕ್ಕೂ ನಮ್ಮ ತಾಲೂಕಿಂದ ಎಲ್ಲೂ ಹೋದಂಗೆ ಕಾಣಿಸ್ತಾ ಇಲ್ಲ. ನನಗಿಂತ ಮೊದಲೇ, ನಾನು ಆಗೋಕ್ಕಿಂತ ಮೊದಲೇ ನನ್ನ ಅವಧಿ ಬಂದ ನಂತರನೇ ನಮ್ಮ ತಾಲೂಕಲ್ಲಿ ಕ್ರೀಡೆಯಲ್ಲಿರ್ಬೋದು, ವನಮೋತ್ಸವ ಇರ್ಬೋದು, ಅಥವಾ ಹೋಮ್ ಗಾರ್ಡ್ ಇರ್ಬೋದು, ಮೂಲ ತರಬೇತಿ ಇರ್ಬೋದು, ಅಥವಾ ಬೆಂಗಳೂರು ತರಬೇತಿ ಇರ್ಬೋದು, ಪ್ರತಿಯೊಂದರಲ್ಲೂ ನಮ್ಮ ಗೃಹ ರಕ್ಷಕರು ನನಗೆ ಸಾಥ್ ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಲು ಸಹಕರಿಸಿದರು ಇರ್ತದೆ. ಹಾಗೆ ಈ ಒಂದು ಈಗ 6 ತಿಂಗಳಿಂದ ನಮ್ಮ ಕಮಾಂಡರ್ ಆದ ಡಾಕ್ಟರ್ ಸಂಜಯ್ ಸರ್ ಅವರು ನಮ್ಗೆ ಅತ್ಯುತ್ತಮ ಸೇವೆ ಸಲ್ಲಿಸಲು ಸಹಾಯ ಮಾಡುತ್ತಿರುತ್ತದೆ. ಈ ಮೊನ್ನೆ 2024ರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕುಮಟಾ ಘಟಕ ಅತ್ಯುತ್ತಮ ಘಟಕ ಎಂದು ಸಹ ಪ್ರಶಸ್ತಿ ಹೊಂದಿರುತ್ತದೆ. ಹಾಗೆ ಇನ್ನೂ ಹೆಚ್ಚಿಗೆ ನಮ್ಮ ಗೃಹ ರಕ್ಷಕ ಸಹ ನಮಗೆ ಅವಕಾಶ ಮಾಡಿಕೊಟ್ರೆ ಇನ್ನೂ ನಾವು ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟವನ್ನು ಸಹ ಮಾಡುವಂತ ಹೇಳುವಂತ ನಮಗೆ ಒಂದು ಧೈರ್ಯದಿಂದ ಹೇಳ್ತಾ ನನ್ನ ಈ ಅಧ್ಯಕ್ಷ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಕರ್ನಾಟಕ. ಅಧಿಕಾರಿಯಾಗಿ ಎಲ್ಲ ಗೃಹ ರಕ್ಷಕರನ್ನ ಪ್ರೀತಿಯಿಂದ ಸಮಾನರಾಗಿ ಕಂಡು ತಮ್ಮ ಘಟಕವನ್ನ ಸರಿಯಾದ ಕ್ರಮದಲ್ಲಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವರ ಕಾರ್ಯಕ್ಕೆ ಎಲ್ಲ ಗೃಹ ರಕ್ಷಕ ಗೃಹ ರಕ್ಷಕ ದಳ ಕುಮಟಾ ಘಟಕ ಇವರ ಆಶ್ರಯದಲ್ಲಿ ನಡೆಸಿರುವಂತಹ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಗೃಹ ರಕ್ಷಕಿಯರ ವಾಲಿಬಾಲ್ ಪಂದ್ಯಾವಳಿ ಹಾಗೂ ನಿವೃತ್ತ ಗೃಹ ರಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಿಮ್ಮೆಲ್ಲರ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾದಂತಹ ಹಗಲಿರುಳು ಗೃಹ ರಕ್ಷಕ ದಳದ ಪರವಾಗಿ ತಮ್ಮ ಶ್ರಮವನ್ನ ತಮ್ಮ ಸಮಯವನ್ನ ನೀಡುತ್ತಿರುವಂತಹ ಅವರ ಬಗ್ಗೆ ಪದಗಳೇ ಸಾಕ್ತಾ ಇಲ್ಲ ದಯವಿಟ್ಟು ಹೇಳಲಿಕ್ಕೆ. ಅಂತ ದಕ್ಷ ಅಧಿಕಾರಿಯನ್ನ ನಾವು ಉತ್ತರ ಕನ್ನಡದ ಗೃಹ ರಕ್ಷಕರು ಪಡೆದುಕೊಂಡಿದ್ದೇವೆ. ನಿಜಕ್ಕೂ ನಾವು ಧನ್ಯರು. ಅವರನ್ನ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗೃಹ ರಕ್ಷಕರ ಪರವಾಗಿ ತುಂಬುರದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಘಟಕಾಧಿಕಾರಂತಹ ರಾಘವೇಂದ್ರ ಸರ್ ಅವರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಹೊನ್ನಾವರ ಘಟಕಾಧಿಕಾರಂತಹ VM ಸಾಲಿದ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಘನ ಅಧ್ಯಕ್ಷರನ್ನ ವಹಿಸಿದಂತಹ ಸನ್ಮಾನ್ಯ ಶ್ರೀ CD ನಾಯ್ಕ ಸರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಗೃಹ ರಕ್ಷಕಿಯ ಪರವಾಗಿ ತುಂಬರದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ
ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಕೆಲಸವನ್ನ ಬದಿಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕುಮಟಾ ಠಾಣೆಯ ನಿರೀಕ್ಷಕರು ಆದಂತಹ ಸನ್ಮಾನ್ಯ ಶ್ರೀ ಹಿಮತ್ ನಾಯ್ಕ್ ಸರ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಪಂದ್ಯಾವಳಿ ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇನ್ನು ಮುಂದೂ ಕೂಡ ತಮ್ಮ ಎಲ್ಲ ಸಹಾಯ ಸಹಕಾರವನ್ನು ನೀಡುತ್ತೇನೆ ಅಂತ ಹೇಳಿದಂತಹ ಶ್ರೀ ಶ್ರೀಧರ್ ಎಂ ನಾಯ್ಕ್, ಉಪನ್ಯಾಸಕರು, ಪದವಿ ಪೂರ್ವ ಕಾಲೇಜು ಕುಮಟಾ, ಇವರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹೊನ್ನಾವರ ತಾಲೂಕಿನ ಘಟಕಾಧಿಕಾರಿಯಾದಂತಹ VM ಸಾಲಿತ್ಲಾ ಸರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಗೃಹ ರಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಚಂಡಿಯ ಘಟಕದ ಘಟಕಾಧಿಕಾರಿಯಾದಂತಹ ಶ್ರೀ ರಾಘವೇಂದ್ರ ಸರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗೃಹ ರಕ್ಷಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹಳ ಮುಖ್ಯವಾದದ್ದು ನಿರ್ಣಾಯಕರ ಪಾತ್ರ. ಅಂತ ನಿರ್ಣಾಯಕರು ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಶ್ರೀಯುತ ಮಾದೇವ ನಾಯ್ಕ ಬೊಬ್ಬಣ್ರವರು, ಇವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಂತರ ಸಾಯಂಕಾಲ ನಡೆದ ಸಮಾರೋಪ ಸಮಾರಂಭದಲ್ಲಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಡಾಕ್ಟರ್ ಸಂಜು ನಾಯಕ್, ಜಿಲ್ಲಾ ಸಮಾದೇಷ್ಟರು ಕಾರವಾರ, BC ರಘು, ಬೋಧಕರು, ಜಿಲ್ಲಾ ಗೃಹರಕ್ಷಕ ದಳ ಕಾರವಾರ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಾ ಘಟಕಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು CD ನಾಯ್ಕ್, ಘಟಕಾಧಿಕಾರಿಗಳು, ಗೃಹರಕ್ಷಕ ದಳ ಕುಮಟಾ ಇವರು ವಹಿಸಿದ್ದರು. ಶ್ರೀ ಮಂಜುನಾಥ ನ್ಯೂಸ್, ಕುಮಟಾ.